ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಂದೆಯಿಂದಲೇ ನಡೆದ ಇಬ್ಬರು ಹೆಣ್ಣು ಮಕ್ಕಳ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕೌಟುಂಬಿಕ ಕಲಹಕ್ಕೆ ಮಕ್ಕಳನ್ನ ಕೊಂದು ಆತ್ಮಹತ್ಯೆಗೆ ಯತ್ನಿಸಿದ್ರ ನಡೆದಂತಹ ಪ್ರಕರಣ ಇದು. ತಂದೆಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕೌಟುಂಬಿಕ ಕಲಹಕ್ಕೆ ಮಕ್ಕಳನ್ನ ಕೊಲೆ ಮಾಡಿದ್ರ ಅನ್ನೋ ಒಂದು ಸಂದೇಹ, ಶಂಕೆ ವ್ಯಕ್ತವಾಗ್ತಿದೆ. ಮಕ್ಕಳನ್ನ ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ತಂದೆ ಇಮ್ರಾನ್. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಮಕ್ಕಳನ್ನ ಕೊಂದಿರುವ ಶಂಕೆ ವ್ಯಕ್ತವಾಗ್ತಿದೆ. ಕೆಂಪೇಗೌಡ ಏರ್ಪೋರ್ಟ್ ತಾಜ್ ಹೋಟೆಲ್ನಲ್ಲಿ ಈ ಒಂದು ಘನಘೋರ ಘಟನೆ ನಡೆದಿದೆ. ಶೇಖದ ಜಿಹಾರ್ 5 ವರ್ಷ, ಶೇಖ್ ಜೋಯಾ 10 ವರ್ಷ ಮೃತ ಹೆಣ್ಣು ಮಕ್ಕಳು ಅಂತ ಗುರುತಿಸಲಾಗಿದೆ. ಗಂಡ ಇಮ್ರಾನ್ ಮತ್ತು ಹೆಂಡತಿ ಇಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ರು. ಇನ್ನು ವಿಚ್ಛೇದನ ಆದ್ರೆ ಮಕ್ಕಳು ಹೆಂಡತಿ ಜೊತೆ ಹೋಗ್ತಾರೆ ಎಂದು ತನ್ನ ಸ್ವಂತ ಮಕ್ಕಳನ್ನ ಕೊಲೆ ಮಾಡಿದ್ದಾರೆ. ಮೊದಲು ಚಿಕ್ಕ ಮಗಳಾದ ಶೇಖ್ ಜಿಹಾ ಅವಳನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ನಂತರ ದೊಡ್ಡ ಮಗಳಾದ ಶೇಖ್ ಜೋಯಳನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ಇಬ್ಬರನ್ನ ಕೊಂದ ಮೇಲೆ ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ತಂದೆ ಇಮ್ರಾನ್ ಚೀರಾಟ ಕೇಳಿಸಿಕೊಂಡು ರೂಮಿಗೆ ಬಂದಿದ್ದಾರೆ ಹೋಟೆಲ್ ಸಿಬ್ಬಂದಿ. ರಕ್ತದ ಮಡುವಿನಲ್ಲಿದ್ದ ಇಮ್ರಾನ್ ಅನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಹೋಟೆಲ್ ರೂಮ್ನಲ್ಲಿ ಇಬ್ಬರ ಮಕ್ಕಳ ಶವವಿದ್ದನ್ನ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸ್ಥಳ ಮಹಜರು ಮಾಡಿ ಸಾಕ್ಷಿಯನ್ನ ಕಲೆ ಹಾಕ್ತಿದ್ದಾರೆ ಸೋಗು ಟೀಮ್. ಇವತ್ತು ನಡೆದಂತಹ ಘಟನೆ ಇದು. ಬೆಂಗಳೂರಿನ ತಾಜ್ ಹೋಟೆಲ್ನಲ್ಲಿ ಒಂದು ಘಟನೆ ಆಗಿದೆ. ತಂದೆ ತನ್ನಿಬ್ಬರ ಹೆಣ್ಣು ಮಕ್ಕಳ ಜೊತೆ ಮೊದಲು ಹೋಟೆಲ್ಗೆ ಹೋಗಿದ್ದಾರೆ. ಅದಾದ್ಮೇಲೆ ತನ್ನ ಸ್ವಂತ ಮಕ್ಕಳನ್ನ, ಇಬ್ಬರು ಹೆಣ್ಣು ಮಕ್ಕಳನ್ನ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಚಿಕ್ಕ ಮಗಳಿಗೆ 5 ವರ್ಷ, ದೊಡ್ಡ ಮಗಳಿಗೆ 10 ವರ್ಷ. ಇನ್ನು ಯಾವೊಂದು ಕಾರಣಕ್ಕೆ ಕೊಲೆ ಆಗಿತ್ತು ಅನ್ನೋದ್ರ ಬಗ್ಗೆ ಈಗ ಶಂಕೆ ವ್ಯಕ್ತ ಆಗ್ತಿರೋದೇನಂದ್ರೆ, ತನ್ನ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬೇಸತ್ತು ಒಂದು ಕೌಟುಂಬಿಕ ಕಲಹಕ್ಕೆ ಈ ರೀತಿಯ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಅದಾದ್ಮೇಲೆ ಅವರು ಕೂಡ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಮೇಲೆ ಅವರು ಚೀರಾಟ ಮಾಡೋದನ್ನ ಸೌಂಡ್ ಕೇಳಿ ಹೋಟೆಲ್ ಸಿಬ್ಬಂದಿ ಮಾಸ್ಟರ್ ಕೀ ಯೂಸ್ ಮಾಡಿ ಆತನನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಪೊಲೀಸರು ಕೂಡ ಈಗ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳ ಮಹಜರು ಮಾಡ್ತಿದ್ದಾರೆ, ಸಾಕ್ಷಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ನಿಖರವಾಗಿ ಯಾವೊಂದು ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ, ತನ್ನ ಮಕ್ಕಳನ್ನೇ ಕೊಲೆ ಮಾಡಿದ್ದಾರೆ, ತಾನು ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಸೋಗು ಟೀಮ್. ಏರ್ಪೋರ್ಟ್ ಹತ್ರ ಒಂದು ಹೋಟೆಲ್ನಲ್ಲಿ ಇಮ್ರಾನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 45 ವಯಸ್ಸು. ಈತ ಮತ್ತು ಈತನ ಇಬ್ಬರು ಹೆಣ್ಮಕ್ಳು, 10 ವರ್ಷದ ಒಬ್ಬ ಮಗಳು, 8 ವರ್ಷದ ಇನ್ನೊಂದು ಮಗಳು. ನಿನ್ನೆ ಈವ್ನಿಂಗ್ ಅರೌಂಡ್ 5:30 ಅಷ್ಟೊತ್ತಿಗೆ ಚೆಕ್ ಇನ್ ಮಾಡ್ತಾರೆ. ಇವತ್ತು ಸಂಜೆ ಸುಮಾರು 4 ಗಂಟೆ ಅಷ್ಟೊತ್ತಿಗೆ ಹೋಟೆಲ್ ಸ್ಟಾಫು, ಕ್ಲೀನಿಂಗ್ ಸ್ಟಾಫ್ ಹೋಗ್ಬಿಟ್ಟು ಬಾಗಿಲನ್ನು ತಟ್ಟಿದಾಗ ಯಾರೂ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ. ಇವರಿಗೆ ಸ್ವಲ್ಪ ಸಂಶಯ ಬಂದು ಸೆಕ್ಯೂರಿಟಿ ಆಫೀಸರ್ಸ್ನು ಕೂಡ ಕರ್ಕೊಂಡು ಎಂಟ್ರ್ ಆಗ್ತಾರೆ ರೂಮ್ ಒಳಗಡೆ ಎಂಟ್ರ್ ಆದಾಗ ಇಬ್ಬರು ಹೆಣ್ಮಕ್ಳು ಏನಿರ್ತಾರೆ ಅವರು ಮೃತಪಟ್ಟಿರ್ತಾರೆ. ಸೊ ಅವರ ಶವ ಹಾಸಿಗೆ ಮೇಲೆ ಬಿದ್ದಿರ್ತದೆ. ಈತ ಕೂಡ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಅಂತಂದು ಚಾಕುವಿನಲ್ಲಿ ಕತ್ತನ್ನು ಕೂಡ ಕೊಯ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ಸೊ ಇಮಿಡಿಯೇಟ್ಲಿ ಅವರು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ನಮ್ಮ ಇಲಾಖೆಗೂ ಕೂಡ ಮಾಹಿತಿ ಕೊಡ್ತಾರೆ. ನಾನು ಕೂಡ ಸ್ಪಾಟನ್ನು ವಿಸಿಟ್ ಮಾಡಿದ್ದೀನಿ. ಸೊ ಇಬ್ಬರು ಮಕ್ಕಳು ಕೂಡ ಡೆತ್ ಆಗಿದ್ದಾರೆ. ಆತ ನಾನೇ ಕೊಂದೆ ಅಂತಂದು ಹೇಳಿದ್ದಾನೆ. ಆಮೇಲೆ ಒಂದು ಲೆಟ್ರಲ್ಲೂ ಕೂಡ ಬರೆದಿಟ್ಟಿದ್ದಾನೆ. ಸೊ ಯಾಕೆ ಈ ರೀತಿ ಮಾಡ್ದ, ಏನು ಎತ್ತ ಅಂತಂದು ಮೇಲ್ನೋಟಕ್ಕೆ ಆ ಲೆಟ್ರಲ್ಲಿ ಕೆಲವೊಂದು ಅಂಶಗಳನ್ನ ಅವನು ಉಲ್ಲೇಖ ಮಾಡಿದ್ದಾನೆ. ಸೊ ಒಂದು ಮರ್ಡರ್ ಕೇಸ್ ಕೂಡ ನಾವು ತಗೊಳ್ತಾ ಇದ್ದೀವಿ. ಅದನ್ನು ತಗೊಂಡು ಮತ್ತಷ್ಟು ತನಿಖೆ ಮಾಡ್ತೀವಿ, ಅದು ಚೆಕ್ ಮಾಡ್ತೀವಿ. ಮೂಲತಃ ಆತ ನಾಗವಾರದ ನಿವಾಸಿ ಅಂತಂದು ನಮ್ಗೆ ಈಗಷ್ಟೇ ಕಂಡು ಬಂದಿದೆ. ಸೊ ಈತ ಏನು ಕೆಲಸ, ಏನಕ್ಕೆ, ಇದೇ ಕಾರಣ, ನಾವು ಏನು ಉಲ್ಲೇಖ ಮಾಡಿದ್ದಾನೆ ಅದೇ ಕಾರಣನ ಏನು ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ
ನಾವು ಕಾಂಟ್ಯಾಕ್ಟ್ ಮಾಡಿದ ನಂತರ ಗೊತ್ತಾಗ್ತದೆ. ಇಲ್ಲ, ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವನಿಗೆ ಒಬ್ಬ ಬ್ರದರು ಮತ್ತು ಅವನ ತಾಯಿ ಇದ್ದಾರೆ ಅಂತಂದ್ಬಿಟ್ಟು ಅವನು ನೋಟ್ ಮಾಡಿಟ್ಟಿದ್ದಾನೆ. ಸೊ ಅದನ್ನು ಕೂಡ ಪರಿಶೀಲನೆ ಮಾಡ್ತಾಯಿದ್ವಿ.